ಚಿಕ್ಕಮಗಳೂರಿನಲ್ಲಿ ಮಳೆಯಿಂದಾಗಿ ಹಲವು ವರದಿಗಳು ಬರ್ತಾ ಇದೆ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಮಳೆ ಅವಾಂತರಕ್ಕೆ ಮನೆಯೊಂದು ಕುಸಿದು ಬಿದ್ದಿದೆ. ನೋಡುತ್ತಾನೆ ಕುಸಿದು ಬಿದ್ದಿರುವಂಥ ಮನೆಯನ್ನ ನೋಡೋದೇ ಅಯ್ಯಪ್ಪ ಬೇಸರ ಆಗ್ಬಿಡುತ್ತೆ. ಮನೆ ಕುಸಿತದ ಭಯಾನಕ ದೃಶ್ಯ ಈಗ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೊಪ್ಪ ತಾಲೂಕಿನ ಗುಡ್ಡೆ ತೋಟ ಬಳಿ ಶಾಂತಿ ಗ್ರಾಮದಲ್ಲಿ ಈ ಘಟನೆ ಆಗಿರೋದು. ಸೊ ಮನೆಯಲ್ಲಿ ಯಾರೂ ಇರದ ಕಾರಣ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಿಲ್ಲ. ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದಲ್ಲಿ ಆಗಿರುವಂಥದ್ದು. ಈ ನೋಡಿ, ಒಂದು ಕನಸಿನ ಮನೆ. ಇಷ್ಟು ವರ್ಷ ಆ ಮನೇಲಿ ಇರ್ತೀವಿ, ಆ ಮನೆ ಏಕಾಏಕಿಯಾಗಿ ಬಿದ್ದಾಗ ಎಂಥ ಸಂಕಟ ಆಗಿರುತ್ತೆ ಆ ಕುಟುಂಬದವರಿಗೆ. ಅದೃಷ್ಟವಶಾತ್ ಏನೂ ಆಗಿಲ್ಲ ಮನೆಯಲ್ಲಿ. ಆಮೇಲೆ ಅವ್ರಿಗೂ ಕೂಡ ಅದರ ಮುನ್ಸೂಚನೆ ಇತ್ತು ಅಂತ ಕಾಣಿಸುತ್ತೆ. ಈ ಥರ ಮನೆ ಬೀಳುವಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಆಚೆ ಕರೆಸಿದ್ದಾರೆ. ಸೊ ಅದರ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಸೊ ಇವೆಲ್ಲವೂ ಕೂಡ ಈಗ ಸರ್ಕಾರ ಇವುಗಳಿಗೂ ಕೂಡ ಪರಿಹಾರವನ್ನು ಘೋಷಣೆ ಮಾಡ್ತಾ ಇದೆ. ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿರಬೇಕು ಅಂತ ಕಾಣಿಸುತ್ತೆ ಸರ್ಕಾರ. ಹಿಂದೆಯೂ ಕೂಡ ಈ ವಿಚಾರದಲ್ಲಿ ಬಹಳ ಬಂದಿತ್ತು. ನಾವೆಲ್ಲ ಸುದ್ದಿಗಳನ್ನು ಮಾಡಿದಾಗ ಅರ್ಧ ಮನೆ ಬಿದ್ದಾಗ ಎಷ್ಟಿರುತ್ತೆ, ಸ್ವಲ್ಪ ಭಾಗಶಃ ಬಿದ್ದಾಗ ಎಷ್ಟಿರುತ್ತೆ, ಅದರ ಪರ್ಸೆಂಟೇಜ್ ಲೆಕ್ಕ ಹಾಕ್ತಾರೆ. ಅದರ ಮೇಲೆ ಪರಿಹಾರ ಕೊಡ್ತಾರೆ. ಹಾಸನದ 3 ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ ಇದೆ. ದಕ್ಷಿಣ ಕನ್ನಡದಲ್ಲಿ 5 ತಾಲೂಕುಗಳಿಗೆ ರಜೆ ಇದೆ. ಇನ್ನು ಮಲೆನಾಡು ಹೆಬ್ಬಾಗಿಲಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ, ಅಂದರೆ ಶಿವಮೊಗ್ಗ. ಸೊ ಶಾಲಾ ಕಾಲೇಜಿಗೆ ಇಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಇಲ್ಲೂ ಕೂಡ ಈಗ ತುಂಬ ಹೆಚ್ಚಿನ ರೀತಿಯಲ್ಲಿ ಮಳೆ ಆಗ್ತಾ ಇದೆ. ಜಿಲ್ಲಾಧಿಕಾರಿಯ ಸೂಚನೆ ಮೇರೆಗೆ ತಹಶೀಲ್ದಾರ್ ಅವರು ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲೂ ಸಹ 5 ತಾಲೂಕುಗಳ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ದಕ್ಷಿಣ ಕನ್ನಡದಲ್ಲೂ ಕೂಡ 5 ತಾಲೂಕುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ರು. ಅಲ್ಲಿ ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಬಂಟ್ವಾಳ, ಕಡಬದಲ್ಲಿ. ಜೊತೆಗೆ ಹಾಸನದಲ್ಲಿ ಆಲೂರು, ಬೇಲೂರು, ಸಕಲೇಶಪುರ 3 ತಾಲೂಕುಗಳಿತ್ತು. ಈಗ ಶಿವಮೊಗ್ಗದಲ್ಲೂ ಕೂಡ 5 ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅಂದರೆ ಅಪ್ ಟು PUC ವರೆಗೂ ಇಲ್ಲಿ ರಜೆ ಇರುತ್ತೆ ಅಂತ ಕಾಣಿಸುತ್ತೆ. ಅಥವಾ ಕಾಲೇಜ್ ಅಂದರೆ ಡಿಗ್ರಿಯವರೆಗೂ ಎಲ್ಲರಿಗೂ ಕೂಡ ರಜೆನ ನೋಡಬೇಕು. ಈಗ ಸದ್ಯಕ್ಕಂತೂ ರಜೆಯಂತೂ ಶಿವಮೊಗ್ಗದಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ. ಮನೆಗಳು ಬೀಳೋದು ಇವೆಲ್ಲವೂ ಕೂಡ ಒಂದು ಕಡೆಗೆ ಆಗುತ್ತೆ. ಬಟ್ ಈ ಘಟನೆಗಳಿಂದಾಗಿ ಕೆಲವು ಕುಟುಂಬಗಳು ಅದ್ರ ಹೋಗ್ಬಿಡುತ್ತೆ. ಅಂಥದ್ದೇ ಒಂದು ಮನಸ್ಸಿಗೆ ನೋವಾಗುವಂಥ ವಿಚಾರ. ಸೊ ಪ್ರವಾಹದಲ್ಲಿ ನದಿ ತೀರದ ಭಾಗದ ಉಳುವರೆ ಗ್ರಾಮಕ್ಕೆ ನದಿ ನೀರಿನ ಅಲೆ ಅಪ್ಪಳಿಸಿ 4 ಮನೆಗಳು ಸಂಪೂರ್ಣವಾಗಿ ನೆಲಸಮವಾಗಿರುವಂಥ ಘಟನೆ ಅಂಕೋಲಾದ ಶಿರೂರಿನಲ್ಲಿ ಆಗಿತ್ತು. ಸೊ ಮನೆಯಲ್ಲಿದ್ದ ಸಣ್ಣಿಗೌಡ ನೀರಿನಲ್ಲಿ ಕೊಚ್ಚಿ ಹೋಗ್ಬಿಟ್ಟಿದ್ದಾರೆ. ಪಾಪ ತಾಯಿಯೂ ಇಲ್ಲ, ಇತ್ತ ಸೂರೂ ಇಲ್ಲ. ತಾಯಿ ಕಳೆದುಕೊಂಡಂಥ ಮಗ ಉಳಿದಿದ್ದೇ ಒಂದು ರೀತಿಯಾಗಿ ರೋಚಕವಾಗಿದೆ. ನನ್ನ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಉಳುವೆರೆ ಗ್ರಾಮದಲ್ಲಿದ್ದೀವಿ. ಈ ಭಾಗದಲ್ಲಿ ಯಾವ ರೀತಿಯ ದೃಶ್ಯ ಇದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೇನೆ. ನೀವು ನೋಡ್ಬೋದು, ಉಳುವೆರೆ ಭಾಗಕ್ಕೆ ಗಂಗಾವಳಿಯ ನದಿಯ ನೀರು ಹಾರಿ ಬಂದು ಈ ಭಾಗದಲ್ಲಿ ಇಷ್ಟು ಅನಾಹುತವನ್ನು ಮಾಡಿರುವಂಥದ್ದು. ನೀರು ಹೇಗೆ ಎಷ್ಟು ಮಳೆಯಲ್ಲಿ ಅಷ್ಟೊಂದು ಬಂತ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ, ಗುಡ್ಡ ಕುಸಿತದಿಂದಾಗಿ ಆದಂಥ ಅನಾಹುತ ಇದು. ಗುಡ್ಡ ಕುಸಿದು ನದಿ ನೀರಿಗೆ ಬಿದ್ದಾಗ ಆ ನೀರಿನ ಫೋರ್ಸ್ ಏನಿತ್ತು ಅವೆಲ್ಲವೂ ಈ ಭಾಗದ ಉಳುವೆರೆ ಗ್ರಾಮದ 6 ಮನೆಗಳನ್ನು ಆಹುತಿ ಪಡೆದಿರುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ಮನೆಗಳ ಅವಶೇಷಗಳು ಕೂಡ ಕಾಣದಂತಹ ಪರಿಸ್ಥಿತಿ ಈ ಭಾಗದಲ್ಲಿದೆ. ಸುಮಾರು 14 ಜನ ಇವತ್ತು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರುವಂಥದ್ದು. ಅದರಲ್ಲಿಯೂ ಓರ್ವ ಮಹಿಳೆ ಈಗ ಕಾಣೆಯಾಗಿರುವಂಥದ್ದು. ಅವರು ಬದುಕಿದಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ಆ ಮಟ್ಟದಲ್ಲಿ ಈ ಭಾಗದಲ್ಲಿ ದುರಂತ ಆಗಿರುವಂಥದ್ದು. ನೀವು ನೋಡ್ಬೋದು ಮನೆಗಳ ಅವಶೇಷಗಳು ಹೇಗಿದ್ದಾವೆ ಅಂದರೆ ನಿಜವಾಗಲೂ ಹೃದಯ ಕಲಕುತ್ತೆ. ಕಷ್ಟಪಟ್ಟು ಮನೆಯನ್ನು ಕಟ್ತಾರೆ, ಅದರಲ್ಲಿಯೂ ಈ ರೀತಿಯ ದುರ್ಘಟನೆ ಆದಾಗೆ ಅದನ್ನು ಚೇತರಿಸ್ಕೊಳ್ಳಿಕ್ಕೆ ಸುಮಾರು 16 ವರ್ಷಗಳೇ ಬೇಕಾಗ್ಬೋದು. ಆ ರೀತಿಯ ಘಟನೆಗಳಾಗಿದೆ. ಒಂದು ಮನೆ ಕಟ್ಟೋದೇ ಕಷ್ಟ, ಅಂಥದ್ರಲ್ಲಿ ಈ ರೀತಿಯ ಅನಾಹುತಗಳಾಗ್ಬಿಟ್ರೆ ಯಾರು ದಿಕ್ಕು? ಇಡೀ ಒಂದು ಮನೆಯ ಕುಟುಂಬದಲ್ಲಿ ಸಾಕಷ್ಟು ಜನ ಇವತ್ತು ಅನಾಥರಾಗಿದ್ದಾರೆ. ಮನೆಗಳನ್ನು ಕಳ್ಕೊಂಡು ನಾಳೆ ಏನಪ್ಪ ಅನ್ನೋ ಸ್ಥಿತಿ ಈ ಭಾಗದ ಜನರಲ್ಲಿರುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ಒಂದು ಮನೆಯಿಂದ ಬೇಬಿ ಅನ್ನುವಂಥ ಒಂದು ಮಹಿಳೆ ಇವತ್ತು ಕಾಣೆಯಾಗಿರುವಂಥದ್ದು. ಆಕೆ ಸಂಜೆ ಮನೆಯಲ್ಲಿದ್ದಳು. ಅಲ್ಲಿ ಏನು ಇದ್ದಕ್ಕಿದ್ದ ಹಾಗೆ ಬಂದಂತಹ ನೀರು ಇಡೀ ಮನೆಯನ್ನು ಕೊಚ್ಚಿಕೊಂಡು ಆಕೆಯನ್ನು ಕೂಡ ಆಹುತಿ ಪಡೆದುಕೊಂಡು ಹೋಗಿರುವಂಥದ್ದು. ಅವರ ಮಗ ಕೂಡ ಈ ಭಾಗದಲ್ಲಿದ್ದಾರೆ. ಅವರನ್ನು ಕೂಡ ಮಾತಾಡಿಸ್ತೀನಿ. ಅವರು ಯಾವ ರೀತಿಯಲ್ಲಿ ಆದರೂ, ಅವರು ಹೇಗೆ ಸೇಫ್ ಆದರು ಅನ್ನೋದನ್ನು ಕೂಡ ನಾನೀಗ ತೋರಿಸ್ತೇನೆ. ನೀವು ಹೇಗೆ ರಕ್ಷಣೆ ಒಳಗಾದ್ರಿ, ಮತ್ತು ತಾಯಿ ಹೇಗೆ ಇದಾಯಿತು ಅಂತ?
ನಾವು ಬೆಳಿಗ್ಗೆ 8:30ಗೆ ನಾವು ಮನೇಲಿದ್ವಿ. ಚಹಾ ಕುಡ್ಕೊಂಡು ಹೊರಗಡೆ ಹೊಂಟಾಗ 9 ಗಂಟೆ ಸುಮಾರು ಈ ಥರ ನೀರು ಬಂದು ಮನೆ ಗೋಚ್ಕೊಂಡು ಹೋಯ್ತು. ಅಮ್ಮನೂ ಕೂಡ ಗೋಚ್ಕೊಂಡು ಹೋಗಿದ್ದ ನೀರು ಪಾಲಾಗಿ, ಯಾರು ಸಿಗ್ತಾ ಇಲ್ಲ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ ಏನೇ? ನಾನು ನಮ್ಮಮ್ಮ ಇಬ್ಬರೇ, ಮತ್ತು ನಮ್ಮ ಚಿಕ್ಕಪ್ಪದಿರು ಗಾಯ ಆಗಿಬಿಟ್ಟಿದ್ರೆ 3 ಜನ, ಅವರು ಹಾಸ್ಪಿಟ್ಲಿದ್ದಾರೆ. ಇಲ್ಲಿ ಎಷ್ಟು ಮನೆ ಇತ್ತು? 27 ಮನೆ ಇದೆ. ಈಗ ಎಷ್ಟು ಮನೆಗಳು ಇದಾಗಿದೆ, ಡ್ಯಾಮೇಜ್ ಆಗಿದೆ? 6 ಮನೆ ಡ್ಯಾಮೇಜ್ ಆಗಿದೆ, ನೆಲಸಮ ಆಗಿ ಹೋಗಿದೆ. ಈಗ ನೀವೇನು ಈಗ ಪೊಲೀಸ್ನವ್ರಿಗೆ ಏನೋ ದೂರು ಕೊಟ್ರಾ ಏನು? ಇಲ್ಲ, ಯಾರಿಗೇನು ಕೊಡಲ್ಲ. ನೀವು ಹೊರಗಡೆ ಇರೋದ್ರಿಂದಾಗಿ ರಕ್ಷಣೆಗೊಳಗಾದ್ರಿ ಅಲ್ವಾ? ಹೌದು. ನೀವು ನೋಡ್ಬೋದು ಈ ಭಾಗದಲ್ಲಿ ಅವರು ಅದೃಷ್ಟ ಚೆನ್ನಾಗಿತ್ತು. ಯಾಕಂತಂದರೆ ಅವರು ಸಂಜೆಯ ವೇಳೆಯಲ್ಲಿ ಮನೆಯಿಂದ ಹೊರಗೆ ಹೋಗಿದ್ದರು, ಹಾಗಾಗಿ ಅವರು ಬದುಕುಳಿದ್ರು. ಆದರೆ ಮನೆಯಲ್ಲಿದ್ದ ಅವರ ತಾಯಿ ಇವತ್ತು ಕೊಚ್ಚಿ ಹೋಗಿರುವಂಥದ್ದು. ಇಷ್ಟೆಲ್ಲ ದುರಂತಗಳು ನಮ್ಮ ಅಂಕೋಲಾ ಭಾಗದಲ್ಲಿ ನಡೆದಿರುವಂಥದ್ದು. ಗಂಗಾವಳಿಯ ನದಿ ತೀರ ಪ್ರದೇಶದಲ್ಲಿ ಒಂದು ಕಡೆ ಭೂಕುಸಿತ, ಇನ್ನೊಂದು ಕಡೆ ನದಿಯ ನೀರಿನ ಹೊಡೆತಕ್ಕೆ ಇಡೀ ಊರು ಇವತ್ತು ನಲುಗಿ ಹೋಗಿದೆ. ಜನ ಸಂತ್ರಸ್ತರಾಗಿದ್ದಾರೆ, ಸಾಕಷ್ಟು ಅನಾಹುತಗಳಾಗಿದ್ದಾವೆ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ IRB ಕಂಪನಿಯ ಕಳಪೆ ಕಾಮಗಾರಿ, ಅವೈಜ್ಞಾನಿಕ ಕಾಮಗಾರಿ ಇವತ್ತು ಸಾಕಷ್ಟು ಜನರನ್ನು ಬಲಿ ತೆಗೆದುಕೊಂಡಿದೆ. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ. ಸೊ ಎಲ್ಲ ಇದ್ದೇ ಒಂದು ರೀತಿಯಾಗಿ ಮರಗ್ತಾ ಇರ್ತೀವಿ ನಾವು. ಅಯ್ಯೋ ಅದಾಗಿಲ್ಲ, ನಮ್ಗೆ ಇದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ. ಇಲ್ಲಿ ನೋಡಿ ಇವರ ಪರಿಸ್ಥಿತಿಗಳು ಹೇಗಿರುತ್ತೆ ಅಂತೇಳಿ. ಇವ್ರು ಏನು ಮಾಡ್ಬೇಕೀಗ? ಇವ್ರು ಏನು ಹೇಳಬೇಕು? ನಮಗೆಲ್ಲ ಕೊಟ್ಟಾಗಲೂ ಕೂಡ ದೇವ್ರನ್ನ ಒಂದೊಂದು ಸಲ ಹೇಳ್ತಾ ಇರ್ತೀವಿ, ಏನು ಅದು ಮಾಡಲಿಲ್ಲ, ಇದು ಮಾಡಿಲ್ಲ ಅಂತೇಳಿ. ಇಲ್ಲಿ ನೋಡಿ ಇವ್ರು ಎಷ್ಟು ಬೈಬೇಕು ದೇವ್ರನ್ನ ಆಗಿದ್ದಾಗ.